ಬಿಬಿಎಂಪಿ ನ್ಯೂಸ್ 9 ಗೆ ಸ್ವಾಗತ. ಬೆಂಗಳೂರು ಜಿಲ್ಲೆಯ ಹೊಸ ಭರವಸೆಯಾಗಿ ಬಿಬಿಎಂಪಿ ನ್ಯೂಸ್ 9 ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಸೋ ಕೆಲಸ ಇಂದಿನಿಂದ ನಮ್ಮದಾಗಿರುತ್ತೆ. ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟವನ್ನ ಬಯಲಿಗೆ ಎಳೆದು ತಂದಿದೆ. ಭ್ರಷ್ಟಾಚಾರ ರಹಿತ ಆಡಳಿತ, ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಸಿಗುತ್ತದೆ ಮಾಡಿದೆ. ಇದು ಭರವಸೆ ಮಾತ್ರವಲ್ಲ, ಕರ್ನಾಟಕ ಜನತೆಗೆ ನೀಡಿರೋ ವಾಗ್ದಾನ. ಮೊದಲಿಗೆ ಮುಖ್ಯಾಂಶಗಳು. ಮೊನ್ನೆ ಮಳೆ ಬರ್ತಾ ಇತ್ತು. ನಾ ಮೊನ್ನೆ ಕೂಡ ಆರಾಮಾಗಿ ತಗೊಂಡು ಎಂತ ಹೇಳಿದ್ದೆ. ಯಾಕೆ ಹೇಳಿದೆ ಅಂದ್ರೆ, ನೀವು ನೋಡ್ಬೋದು MG ರೋಡ್ ಅಲ್ಲಿ ಓಡ್ ಬಂದು ಗಾಡಿ ವೀಲ್ ಹತ್ರ ತಲೆ ಬಿತ್ತು. ಯಾರಿಗೆ? ಇದನ್ನ ನೋಡಿರ್ತೀನಿ. ನಾನು ನೋಡಿದಾಗ ಹತ್ರ ಅನಾಹುತಗಳು ಯಾಕೆ ಆಗ್ಬೇಕು, ಆರಾಮಾಗಿ ತಗೊಳ್ಳಿ ಅಂತ ದಯವಿಟ್ಟು ಅರ್ಥ ಆಗ್ತಿರ್ತಾರೆ. ಅದ್ ಮುಗಿತು. ಇವಾಗ ಹೇಳಿ ಬುಧವಾರ ಮಂಗಳವಾರ ಭೇಟಿ ಮಾಡಕ್ ಆಗಿರಲಿಲ್ಲ. ಯಾಕಂದ್ರೆ ಎಲ್ಲರೂ ಸುಮಾರು ಒಂದು ನಮ್ಮ ಸ್ನೇಹಿತರು ತುಂಬ ಹತ್ರದವರು ಅವ್ರಲ್ಲಿ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ವಿಷಯಕೊಂಡು ವಾಪಸ್ ಹೊರಟ್ಬಿಟ್ಟೆ. ಬೇಡ, ಯಾಕಂದರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸ್ ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ ಹೋಗಿದ್ದಾರೆ. ನಮ್ಗೆ ನೋಡಿ ನಮಗೊಂದು ಸ್ವಲ್ಪ ನೆಮ್ಮದಿ ಸಿಗ್ತದೆ. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನಾನು ಜೊತೆಯಲ್ಲಿರೋನು. ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು. ತುಂಬ ಆತ್ಮೀಯತೆಯಿಂದ ದರ್ಶನ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನಾನು ಬಂದು ಗೊತ್ತು. ಸರ್, ಆರೋಗ್ಯ ಏನೋ ಜ್ವರ ಬಂದಿತ್ತು ಅಂತೇಳಿ ಹೇಳಿದ್ರು. ಇದೆಲ್ಲ ಇಲ್ಲಿ ಒಳಗಡೆ ತುಂಬ ಡಾಕ್ಟ್ರ್ ಗಿಫ್ಟ್ ವ್ಯವಸ್ಥೆ ಇರುತ್ತೆ. ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ. ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದ್ರ ಪ್ರಕಾರ ಏನು ಮಾಡಬೇಕು ಅದನ್ನು. ಏನು ಸರ್, ಕಳೆದ ಬಾರಿ ಈ ಒಂದು ಇನ್ಸಿಡೆಂಟ್ ಆಗ ಮುಂಚೆ ಯಾವಾಗ ಭೇಟಿ ಮಾಡಿದ್ರಿ, ಏನು ಮಾತಾಡ್ತೀವಿ? ಅದೆಲ್ಲ ಯಾಕೆ ಈಗ ಅವ್ರು ಒಳಗಿದ್ದಾರೆ. ಅವರು ಸ್ವಲ್ಪ ಕೂಲಾಗಿ ಅಂದರೆ ಕಾನೂನು ಏನೇನಿದೆ ವ್ಯವಸ್ಥೆಗಳು ನೋಡ್ಕೊಂಡು ಅಭಿಮಾನಿಗಳು ಸಮಾಧಾನವಾಗಿರಬೇಕು. ಅವ್ರು ಎಷ್ಟು ಸಮಾಧಾನವಾಗಿ ಅಭಿಮಾನಿಗಳು ಸಮಾಧಾನವಾಗಿ ಆರಾಮಾಗಿದ್ದರೆ ದರ್ಶನ್ ಅವರು ಕೂಡ ಒಳಗೆ ಸ್ವಲ್ಪ ಕೂಲಾಗಿರ್ತಾರೆ. ಇಲ್ಲಾಂದರೆ ಎಲ್ರಿಗೂ ಟೆನ್ಷನ್ ಆಗೋದು ಬೇಡ. ಅಭಿಮಾನಿಗಳು ಆರಾಮಾಗಿರಿ. ದರ್ಶನ್ ಅವರು ಆರಾಮಾಗಿದ್ದಾರೆ. ಇಂಡಸ್ಟ್ರಿ ಬಗ್ಗೆ ಯಾರು ಮಾತಾಡ್ತಾರೆ? ಇಂಡಸ್ಟ್ರಿ ಬಗ್ಗೆ ಈಗಿಲ್ಲ. ನಮ್ಮದು ಇದೆಲ್ಲ ಇದೆ, OTT ಆರಂಭ ಎಲ್ಲ ಇದೆ. ಅದು ಚೀಫ್ ಮಿನಿಸ್ಟರ್ ತನಕ ಹೋಗಿದೆ. ಈ ಆಗಸ್ಟ್ 15 ಒಳಗೆ ಏನಾದರೂ ಒಂದು ಬರಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅಂತ ನನ್ನ ಆಸೆ. ಎಲ್ರಿಗೂ ಅಷ್ಟೇ. ಯಾಕೆಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದು ಸ್ವಲ್ಪ ಏನು ಪೊಸಿಷನ್ ಎಲ್ರಿಗೂ ಗೊತ್ತಿದೆ. ಆದಷ್ಟು ಬೇಗ ಒಂದು OTT ನಾವು ಶುರು ಮಾಡಿ.